ಮಾಡಿ ಅಮಸಿದ್ಧ ಮುತ್ತ ಅಮಸಿದ್ಧ ಅಂತೇಳಿ ನಾಮ ಹೌದು ಹೌದು ಹೌದಲ್ಲ ಅಮಸಿದ್ಧ ಮುತ್ತ ಅಂದೇ 5 ಅವತಾರ ಒಳಗ ತಾಂಬೂಜ ಯುಗದೊಳಗ ಅಡಿಕೇಶ್ವರ ಋಷಿಯಾಗಿ ಗುರುವಿನ ನಾಮ ಸ್ಮರಣೆ ಮಾಡ. ಹೌದು ಹೆಂಗ ಮಾಡಿದ್ರಿಪ್ಪ? ಪ್ರತಿನಿತ್ಯ ಗುರುವಿನ ಪೂಜೆಗೆ 1001 ಹೂ ಒಯ್ದು ನಿತ್ಯ ಒಂದು ಕಾಲದಾಗ ಪೂಜೆ ಮಾಡ್ತಿದ್ದ. ಗುರು ವಿಚಾರ ಮಾಡ್ದ, ಇವತ್ತು ಅಡಿಕೇಶ್ವರ ಋಷಿ ಭಕ್ತಿ ಪರೀಕ್ಷೆ ಮಾಡ್ಬೇಕಂತೆ. ಹೌದು 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 ಏನ್ ಮಾಡ್ತಾರ ಪರೀಕ್ಷೆ? ಹೂವಿನ ದುಡ್ಡು ಒಳಗ 1001 ಹೂ ತಗೊಂಡು ಭಕ್ತಿ ಪರೀಕ್ಷೆಗಾಗಿ ಬರ್ತಿದ್ದ. ಆ ಹೂವಿನ ದುಡ್ಡು ಅನ್ನೋ ಒಂದು ಹೂ ಜರದು ಅಡಿಕೇಶ್ವರ ಋಷಿ ಪಾದದ ಮ್ಯಾಗ. ಹೌದು 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 ಹೌದಲ್ಲ? ಅಡಿಕೇಶ್ವರ ಋಷಿ ಏನಂದ, ಏನತ್ತಾನ? ಗುರುವಿನ ಸೇವಕ ಹೋಗ್ತಿರ್ತಕ್ಕಂತ ಹೂವ ನನ್ನ ಪಾದಕ್ಕೆ ಬಿದ್ದದಂದ್ರ ನನ್ನ ಪಾದ ಅಮಂಗಳಾದತ್ತೇಳಿ ತನ್ನ ಪಾದ ಕಡದ ಗುರುವಿನ ಪೂಜೆ ಮಾಡ್ದ. ಹೌದು ಹೌದು ಹೂವು ಏರಿಸ್ತಿದ್ದ. 1,000 ಹೂ ಅದು, ಒಂದು ಹೂವು ಕಮ್ಮಿತ್ತು. ಅವಾಗ ಗುರು ಕೇಳ್ತಾನ, ಏನತ್ ಕೇಳ್ತಾರ ಗುರುನಾಥ? ಏ ಅಡಿಕೇಶ್ವರ, ಪ್ರತಿನಿತ್ಯ ನನ್ನ ಪೂಜೆಗೆ ತೇಳಿ 1001 ಹೂ ಏರಿಸ್ತಿದಿ, ಇವತ್ತು 1,000 ಏರಿಸಿದಿ, ನಿನ್ನ ಭಕ್ತಿ ಒಳಗೆ ಭಿನ್ನತೆ ಆಯ್ತೇನೋ? ಹೌದು ಹೌದ. ನಿನ್ನ ಭಕ್ತಿ ಕಮ್ಮಿ ಆಯ್ತೇನೋ ಅಂತೇಳಿ ಅಡಿಕೇಶ್ವರ ಕಾಲಕ್ಕ. ಹೌದು ಹೌದು ಅವಾಗ ಅಡಿಕೇಶ್ವರ ಹೇಳ್ತಾನೆಪ್ಪ, ಎಷ್ಟೋ ಯುಗ ಯುಗಾಂತರ ನಾ ಭಕ್ತಿ ಮಾಡಿದ್ರು ನನ್ನ ಭಕ್ತಿ ಪರೀಕ್ಷೆ ಹಿಂದೆ ಬರ್ಬೇಕಾಗಿತ್ತೇನು? ಹೌದು ಹೌದ ತಂದಿ, ನೀ ಮಾತಾಡಿದು ಸತ್ಯದ. ಇವತ್ತು 1000 ಹೂವು ತನ್ನ ಚೆಂಡು ಕಳೆದು ಇದು ತಗೋ 1001 ಹೂವು ಅಂತೇಳಿ ಗುರುವಿಗೆ ಅರ್ಪಣೆ ಮಾಡ. ಹೌದು 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 ಇವನು ಭಕ್ತಿಗೆ ಗುರು ಸಹಿತ ಹುಚ್ಚಾದ. ಏ ಅಡಿಕೇಶ್ವರ, ನಿನ್ನ ಭಕ್ತಿ ಜಗತ್ತದೊಳಗ ಸತ್ಯದ. ಹೌದು ಹೌದ ನಿನ್ನ ಭಕ್ತಿ ಜಗತ್ತದೊಳಗ ಸತ್ಯದ. ನೆಲವೊಂದು ಗಂಗೆ ಸೂರ್ಯಚಂದ್ರ ಅವರಿಗೆ ಪಾರಂದ್ರ ಪೂರ್ವವಾಗಿ ನಿಂದ ಖೂನ್ ಉಳಿಲತ್ತೇಳಿ ಹೌದಾ ನಿನ್ನ ಪಾದಗಟ್ಟಿಯಾಗಲಿ, ಶರೀರ ಶಿವಾಲಯದ ಮುಂದೆ ಮಾಲಗಂಬಾಗಲಿ, ನಿನ್ನ ರುಂಡ ಪಲ್ಲಕ್ಕಿ ಒಳಗ ಹೊತ್ತಿ ಮೇರಲಿ ಅಂತೇಳಿ ಗುರು ಆಶೀರ್ವಚನ ಕೊಟ್ಟ. ಇನ್ನೂವರೆಗೂ ನನ್ನ ಮಿಷದ ಮುತ್ಯಾನ ಮಠ ಮನಿ ಒಳಗ ಅಡಿಕೇಶ್ವರ ಋಷಿ ಪಾದಗಟ್ಟಿಯಾಗ್ಯದ, ಶರೀರ ಶಿವಾಲಯದ ಮುಂದೆ ಮಾಲಗಂಬಾಗ್ಯದ, ರುಂಡ ಪಲ್ಲಕ್ಕಿ ಒಳಗ ಹೊತ್ತು ಮೇರ್ಲಿ. ಹೌದು ಹೌದು ಅದಕ್ಕೆ ಇಂಥ ಗುಡಿ ಕಟ್ಕೊಂಡು ಕೂತಾರ. ಅದಕ್ಕೆ ಜಗತ್ತದೊಳಗ ಅಂತ ಕೀರ್ತಿ ಆಗ್ಯದ. ನಾವು ನೀವು ಏನ್ ಮಾಡ್ಲತ್ತಿದೆವು? ಏನ್ ಮಾಡ್ಲತ್ತೀವಿ? ಮಾತು ಮರಿದಕ್ಕೊಂದು ಮಾತು ಹೇಳ್ತಾರ. ಏನಂತ ಹೇಳ್ತಾರ? मिले थे जिंदगी किसी के काम आने के लिए, मगर जिंदगी का सारा वक्त निकल गया कागज के टुकड़े कमाने के लिए. हद 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 मिले थे जिंदगी किसी के काम आने के लिए, मगर जिंदगी का सारा वक्त निकल गया कागज के टुकड़े कमाने के लिए. हद हद अरे बंदे, क्या करोगे इतना कमा कर? हद हद ना कफन में जेब है, ना कब्र में अलमार है. हद हद ए मौत का फरिश्ता है, ए रिश्वत नहीं ले पाएगा. ಹೌದು ಹೌದು ಹಿಂಗಂದ್ರೆ ಏನ್ರಿಪ್ಪ ಕನ್ನಡ ಮೇ ಬೋಲೋ. ನೋಡಪ್ಪ, 2,89,99,999 ಜೀವರಾಶಿಗಳು ತಿರುಗಿ ಬಂದಿರತಕ್ಕಂತ ಇದು ಮಾನವ ಜನ್ಮದಪ್ಪ. ಹೌದಾ? ಇದು ಕೊನೆ ಜನ್ಮ. ಕತ್ತಿ ಹಂಗಲಿ ಕಾಲು ಕಳಿಬೇಡ ಅಂತ ಹೇಳ್ತಾರ ಅವರು. ಕತ್ತಿ ಹಂಗ ನಾ ಮಕ್ಕಳು, ಮರಿ ಮೊಮ್ಮಕ್ಕಳು, ಗಿರಿ ಮೊಮ್ಮಕ್ಕಳು ಕೂತು ತಿನ್ನುವಷ್ಟು ಗಳಿಸ್ಲಾತಿದಿ ರೊಕ್ಕ ರೂಪಾಯಿ ಅಂತ. ಇದಕ್ಕತ್ತಾರವರು ಶರಣರು, ಸಂತರು, ಸಿದ್ಧರು ಈ ರೊಕ್ಕಿಗೆ ಕಾಗದಂದಾರ. ಹೌದು ಹೌದು ಹೌದಾ? ಹೌದಲ್ಲ? ಹೇಳ್ತಾರ ಅವರು. ಏನತ್ತ? ಹುಚ್ಚ, ಏನು ಗಳಿಸಿ ಏನು ಮಾಡಿಯೋ? ಏನು ಗಳಿಸಿ ಏನು ಮಾಡಿ? ಎಟ್ಟು ಗಳಿಸಿ ಎಲ್ಲಿಟ್ಟಿ ಹೋಗ್ತ ನಿನಗ ಕಿಶಾ ಇರುವುದಿಲ್ಲ. ಒಯ್ದು ಇಡ್ತೀನಂದ್ರೆ ಗೋರಿ ಒಳಗೆ ಕಪಾಟಿ ಇರುವುದಿಲ್ಲ. ಹೌದು 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 ಕಪಾಟ ಹೆಂಗ್ ಬರ್ತದ ಗೋರ್ಯಾಗ? ಇದು ಮನುಷ್ಯ ಜನ್ಮದ ಹುಟ್ಟುದು ಒಮ್ಮೆ ಸಾಯುದದ. ಹೌದು ಹೌದ. ಮಣ್ಣಿನಿಂದ ಹುಟ್ಟಿರ್ತಕ್ಕಂತ ಶರೀರ ಮಣ್ಣಿನೋಳು ಮಣ್ಣು ಪಾಲಾಗುವುದದ. ಹೌದು ಹೌದು. ನೀ ಬಾಳ ಗಳಿಸಿನಂತೇಳಿ ಯಮರಾಜನ ಮುಂದೆ ಶಿಫಾರಸ್ ಹೇಳಿದ್ರೆ ನೀ ಅಲ್ಲ ನಿಮ್ಮಪ್ಪ ಬಂದ್ರು ಬಿಡುವುದಿಲ್ಲ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಮನುಷ್ಯ ಜನ್ಮದೊಳಗ ಇಂಥ ಭಗವಂತನ ನಾಮ ಸೊನ್ನಿ ಈ ಸತ್ಯ ಸಂಘದೊಳಗ ಜರ್ತಕ್ಕ ನಾವು ಕಾಲ ಹಣ್ಣು ಮಾಡಿದೆ ಅಂದ್ರ ಪರಮಾತ್ಮ ನಮಗ ಮುಕ್ತಿ ಬಾಗಲಕ್ಕೆ ಹೋಯ್ತಾನಂತೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೇಳಿ, ಅದಕ್ಕ ಖರೆ ಲೆಕ್ಕಲಿ ಹೇಳ್ಬೇಕಂದ್ರ ಏನಾಗ್ಯದ್ರಿ? ಇಟ್ಟು ಗಂಟ್ಲು ಹರ್ಕೊಂಡು ಮಾತಾಡ್ಲತ್ತಿದೆವು.
ಮಾತು ಮಾತಾಡ್ಲತ್ತೀಯೋ ನನ್ನ ಮಾತು ನಿಮಗೆ ರುಚಿ ಬರ್ಲತ್ತಾವೋ ಇಲ್ಲೋ ನನಗೆ ಗೊತ್ತಿಲ್ಲ. ಹಾ ಹಾ ಏನ್ ಸುಮ್ಮ ಕೂತಾರ ಯಾರ ಕುಲತ್ತಿನ ಹಂಗಂತೇಳಿ ನಾ ಮಾತಾಡ್ಲಾರ್ದೆ ಗಪ್ಕೊಂಡ್ರಲಕ್ಕೂ ಬರುದಿಲ್ಲ. ಹೌದ್ ಹೌದು ಗಂಟ್ಲು ಹೊಡೆದು ಹೋಗಲ್ಲ ಖರೆ ಮಾತಾಡೋದು ಬಿಡುದಿಲ್ಲ. ಯಾಕಂದ್ರ ಸಡವಿಲ್ದೆ ಮೊದ್ಲೇ ನನಗೆ ಅಂತ ಧ್ವನಿ ಮೊದಲೇ ಇಲ್ಲ. ಹೌದ್ ಹೌದ ಹೆಚ್ಚಾಕಮ್ಮಿ ಜಗಲೆ ಮಾತಾಡಿದ್ರು ನನ್ನ ಧ್ವನಿ ಬೀಳ್ತದ. ಮಲ್ಲಿ ರಾತ್ರಿ ಪಡಗಾನೂರ ಇಂದ ಹಗಲ ಬೆಳವಣಿಗೆ ಮತ್ತು ಇಲ್ಲಿ ಹಾ ಹಾ ಮಾತಾಡುವುದರಿಂದ ಧ್ವನಿ ಬಿದ್ದು ಮಾತಾಟ ರುಚಿ ಬರಲ್ಲ ಯಾವತ್ತು ನನಗನ್ನಿಸ್ತದ. ನಿಮ್ಗೆ ಹೆಂಗಾಗ್ಯದ ಗೊತ್ತಿಲ್ಲ. ಹೌದ್ ಹೌದು ಅದಕ್ಕೆ ಭಗವಂತ ಬುದ್ಧಿ ಕೊಟ್ಟಟ್ರ ಮಟ್ಟಿಗೆ ಹಾ ಹಾ ನನಗೆ ತಿಳಿದಟ್ಟು ಈ ಗುರುವಿಂದ ಒಂದು ನನಗೆಷ್ಟು ಮಟ್ಟಿಗೆ ಬುದ್ಧಿ ಕೊಟ್ಟದ ಅಲ್ಲಿವರೆಗೆ ನಾನು ತಿಳಿದಟ್ಟು ನಿಮಗ ಬೋಧನಾ ಮಾಡಿದ. ಹೌದ್ ಹೌದು ಅನುವಂಶಿದ್ದ ಮತ್ತು ಮಾಧುಲಿಂಗ ಮಲಕಾರಿಸಿದ್ದಕ್ಕೂ ಎಷ್ಟು ಬುದ್ಧಿ ಕೊಟ್ಟನ ಅಷ್ಟರ ಮಟ್ಟಿಗೆ ನಿಮಗ ಬೋಧನಾ ಮಾಡಿದ. ಮತ್ತೆ ಇಲ್ಲಿವರೆಗೆ ಏನಾರು